ಹುಡುಗರು ಮಕ್ಕಳು ವಿಶೇಷವಾಗಿ ಇವತ್ತು ಸಾಧನೆ ಮಾಡಲಿಲ್ಲ ಅಂತಂದ್ರೆ ಭಾಳ ಕಷ್ಟ. ನಿಮಗೆಲ್ಲ ಗೊತ್ತೈತಿಲ್ಲೇನೋ, ಶಾಲೆ ಕಲೀಲಿಲ್ಲ, ನೌಕರಿ ಇರಲಿಲ್ಲ ಅಂತಂದ್ರೆ ಇವತ್ತಿನ ಕಾಲದಾಗ ಹೆಣ್ಣು ಸಿಗಂಗಿಲ್ಲ. ನಮಗಿಂತ ಹೆಚ್ಚು ನಿಮಗೆ ಗೊತ್ತದ ಗೃಹಸ್ಥರದೆಲ್ಲರೂ. ಎಂಥ 15 ಎಕರೆ 20 ಎಕರೆ ಜಮೀನು ಐತಂದ್ರೂ ಕೂಡ ಹೆಣ್ಣು ಕೊಡಂಗಿಲ್ಲ. ಒಂದು ಸರಿ ಹಿಂಗೆ ಒಬ್ಬರು ಸ್ವಾಮಿಗಳು ನಮ್ಮವರೇ, ಶಿಕ್ಷಣ ಸಂಸ್ಥೆ ಐತೆ ಅವ್ರದ್ದು. ಒಬ್ಬ ಹುಡುಗ 20 ಎಕರೆ ಜಮೀನು, ಅದ್ರಾಗ 5 ಎಕರೆ ನೀರಾವರಿ, 15 ಎಕರೆ ಒಣ ಭೂಮಿ. ಅವ ಗುರುಗಳ ಹತ್ರ ಬಂದ. ಅವ್ರದ್ದೊಂದು ಸಂಸ್ಥೆ ಇತ್ತು, KG ಇಂದ PG ತನ ಸಂಸ್ಥೆ. ಸ್ವಾಮಿಗಳು ಅವ್ರ ಕಡೆ ಬಂದ, ಅಜ್ಜಾರ ಒಂದು ನೌಕರಿ ಕೊಡ್ರಿ ಅಂತೆ. ಅಗದಿ ಆತ್ಮೀಯ ಭಕ್ತವ ಹುಡುಗ. ಶಿಷ್ಯರು ಎಂಥ ಹುಚ್ಚೋದೆವು, 20 ಎಕರೆ ಜಮೀನು, ಅದ್ರಾಗ 5 ಎಕರೆ ನೀರಾವರಿ, ಪ್ರತಿ ವರ್ಷ 10 ಲಕ್ಷ ಗಟ್ಟಲೆ ಉತ್ಪನ್ನ ಆಗ್ತದೆ, ಯಾಕೆ ಚಾಕ್ರಿ ಮಾಡಕ್ಕೆ ಬರಕತ್ತಿ, ನೌಕರಿ ತೊಗೊಂಡಂತ ಅವ್ರು. ಇಲ್ಲ ರಜಾರ ಒಂದು ನೌಕರಿ ಕೊಡ್ರಿ. ಅವಾಗ ಗುರುಗಳಂತಂದರು, ತೆಲಿ ಬರೋಬರಿ ತಿಲ್ಲಿಂದ 20 ಎಕರೆ ಜಮೀನದ, ನೀರಾವರಿ ಅದ, ಆಳ ಕಾಳ ಹೊಲದಾಗದ, ಎಲ್ಲನೂ ಉತ್ಪನ್ನ ರಗಡದ, ಮತ್ತೆ ಯಾಕೆ ನೌಕರಿಯೋ? ಇಲ್ಲ ರಜಾರ, ನಮ್ಮವ್ವ ಅಪ್ಪ ಸುಮಾರು 7-8 ಕಡೆ ಕನ್ಯಾ ನೋಡಿ ಬಂದಾರು, ಒಬ್ಬರು ಕೂಡ ಹೂ ಅನ್ವಲ್ರಾಗ್ಯಾರು. ನಂದು ಒಂದು ನಿಮಗೆ ವಿನಂತಿ ಗುರುಗಳ ಪೂಜ್ಯರ, ನನಗೆ ಮದುವೆ ಆಗೋ ತನಕ ನೌಕರಿ ನಿಮ್ಮಲ್ಲಿ ಮಾಡ್ತೀನಿ, ಮದುವೆ ಆದ ಮರುದಿವಸ ಬಿಟ್ಟು ಕೊಟ್ಟು ನಾವು ಹೊಲಕ್ಕೆ ಹೋಗ್ತೀರಿ ಅಂತ ನಾವು. ಇಂಥ ಕೆಟ್ಟ ಪರಿಸ್ಥಿತಿ ಇವತ್ತಿನ ಕಾಲದೊಳಗೆ ಬಂದದ. ನೀವು ಅಭ್ಯಾಸ ಮಾಡಲಿಲ್ಲ ಅಂತಂದ್ರೆ, ಚೆಂದಂಗೆ ಓದಲಿಲ್ಲ ಅಂತಂದ್ರೆ, ಕನಿಷ್ಠ ಡಿಗ್ರಿ ಎಲ್ಲರಿಗೆ ನೌಕರಿ ಹತ್ತದಂತ ನಾನು ಹೇಳಂಗಿಲ್ಲ. ನೌಕರಿ ಎಲ್ಲರೂ ಮಾಡಬೇಕಂತೂ ಇಲ್ಲ, ಅಷ್ಟು ನೌಕರಿ ಸರ್ಕಾರದಾಗ ಇಲ್ಲ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡ ಎಲ್ಲರಿಗೆ ನೌಕರಿ ಸಿಗಂಗಿಲ್ಲ. ಆದ್ರೆ ಒಂದು ವಿದ್ಯಾಭ್ಯಾಸ ಅನ್ನುವಂಥದ್ದನ್ನು ಕಲಿತ್ರೆ ಚಲೋ ಒಂದು ಉದ್ಯೋಗ, ಬೇರೆ ಒಂದು ಏನಾರ ಒಂದು ತಲೆ ಓಡ್ತದೆ, ಏನಾರು ಒಂದು ಮಾಡ್ಬೇಕನ್ನೋ ಛಲ ಬರ್ತದೆ. ಅಂಥದ್ದನ್ನು ನಾವೆಲ್ಲ ಕಲೀಲಿಲ್ಲ ಅಂತಂದ್ರೆ ನಮಗೆ ಈ ಜಗತ್ತಿನೊಳಗೆ ಭವಿಷ್ಯ ಇಲ್ಲ. ಜೀವನ ತುಂಬ ಮರಗಿ ಕೊರಗಬೇಕಾಗ್ತದೆ. ನೀವು ಅಷ್ಟೇ ಮರಗೋದಲ್ಲ, ನಿಮ್ಮನ್ನು ಹೆತ್ತದಕ್ಕೆ ನಿಮ್ಮ ತಂದೆ ತಾಯಿಗಳು ಕೊರಗಕ್ಕೆ ಶುರು ಮಾಡ್ತಾರೆ. ಆಲಸಿ ಆ ಬಳಿಕ ನಾವು ನೋಡುವಂಥ ಮೊಬೈಲ್, ಫೇಸ್ಬುಕ್ದಾಗ, ವಾಟ್ಸಪ್ನಾಗ ಮುಳುಗಿಬಿಟ್ಟಿರ್ತಾರೆ. ಇನ್ನೊಂದು ಸಣ್ಣದೊಂದು ಘಟನೆ, ಒಂದು ಸಣ್ಣದೊಂದು ಮಾತು ಹೇಳಿ ಮುಗಿಸ್ತೀನಿ. ಆಲಸಿಗಳು ನಾವು ಎಷ್ಟು ಆಗಿವಂತಂದ್ರೆ, ಒಂದು ಸರಿ ಆಲಸಿಗಳೆಲ್ಲರೂ ಕೂಡ ಒಂದು ಮಸ್ತ್ ದೊಡ್ಡದೊಂದು ಟೆಂಟ್ ಹಾಕ್ಕೊಂಡು ಒಂದು ಕಡೆ ಇದ್ದರು, ವಸ್ತಿ. ಅವಾಗ ಭಾಳ ಹಾಗೆ ಚೆಂದಾಗಿ ಮಾಡಕತ್ತೀರಿ ಜೀವನ. ಅವರು ತಮ್ಮ ಅಡುಗೆ ಮಾಡ್ಕೊಳ್ಳೋದು, ಒಬ್ರು ನೀರು ತರೋದು, ಒಬ್ರು ಕಸ ಗುಡಿಸೋದು, ಹೆಂಗೋ ನಡೆದೈತೆ ಜೀವನ ನಡೆಸಿದ್ರು. ಅವಾಗ ಟೆಂಟ್ಗೆ ಬೆಂಕಿ ಹತ್ತದು. ಅವಾಗ ಆಲಸಿಗಳ ಸಂಘದ ಸೆಕ್ರೆಟ್ರಿ ಒಬ್ಬ ಹೇಳ್ದ, ಆಲಸಿ ಸಂಘದ ಅಧ್ಯಕ್ಷ ಹೇಳ್ತಾನೆ, ನಾವು ನಡಿಯೋ ಬೆಂಕಿ ಹತ್ತದ, ಟೆಂಟಿಗೆ ಹೊರಗೆ ಹೋಗು, ನಮಗೆಲ್ಲರೂ ಹತ್ತಿಗಿತ್ತಿತ್ತಂತೆ. ಅವಾಗ ನಾವು ಆಲಸಿಗಳ ಸಂಘದ ಅಧ್ಯಕ್ಷ ಹೇಳ್ತಾನೋ, ಉತ್ಸಾಹ ಸುಮ್ಮಲ್ಕೋ, ಇನ್ನೂ ಟೆಂಟಿಗೆ ಹತ್ತಿದ್ದು ತೆಳಗೆ ಬರ್ಬೇಕು, ಹಾಸಿಗೆ ಹತ್ಬೇಕು, ಆಮೇಲೆ ನಮ್ಮ ಪ್ಯಾಂಟಿಗೆ ಹತ್ಬೇಕು, ಆಮೇಲೆ ಹೊರಗೆ ಹೋಗೋದು. ಇಟ್ಟು ಜಲ್ದಿ ಅದಕ್ಕೆ ಹೊರಗೆ ಹೋಗೋದು. ಹಿಂಗೆ ಅನ್ಕೊಂತ ಕುಂತ್ರೆ ಆಲಸಿಗಳು ಇಷ್ಟ ಆದಿವಂತಂದ್ರೆ ಯಾರ್ಯಾರ ಊಟ ಬಡಿಸ್ಬೇಕು, ಅವ್ವ ಅಪ್ಪನೇ ದಿನ ಅಡುಗೆ ಮಾಡಿ ಹಾಕಬೇಕು, ಅವ್ವ ಅಪ್ಪನೇ ದಿನ ಹೊರಗೆದ್ದು ಕುಂತು ಹೋಮ್ವರ್ಕ್ ಮಾಡಿಸ್ಬೇಕು, ಅಭ್ಯಾಸ ಮಾಡಿಸ್ಬೇಕು ಅನ್ಕೊಂತ ಕುದ್ರೆ ನಾವು ಜೀವನದಾಗ ಎಂದೂ ಉದ್ಧಾರ ಆಗೋದಿಲ್ಲ. ಅದಕ್ಕಾಗಿ ನಾವು ಆಲಸಿಗಳಾಗಲಾರ್ದ ವಿದ್ಯಾರ್ಥಿಗಳು ಯಾವ ರೀತಿ ಸ್ವಾಮಿ ವಿವೇಕಾನಂದರ ರೂಪದಲ್ಲೇ ಇವತ್ತಿನ ಕಾಲದೊಳಗೆ ನಿಮಗೆಲ್ಲ ಆಶ್ಚರ್ಯ ಅನ್ನಿಸ್ತದೆ. ನೀವೆಲ್ಲ ಪೂಜ್ಯ ಸಿದ್ದೇಶ್ವರ ಅಪ್ಪಗಳ ಬಗ್ಗೆ ನಿಮಗೆಲ್ಲ ಗೊತ್ತದ. ಅವ್ರು ಮುಂಜಾನೆ 4 ಗಂಟೆಗೆ ಎದ್ರಂದ್ರೆ ರಾತ್ರಿ 10 ಗಂಟೆವರೆಗೂ ಒಂದಿಷ್ಟು ಬಿಡುವಿಡಲಾರ್ದೆ ಕೆಲಸ ಮಾಡ್ತಾರೆ. ಕೆಲಸ ಅಂದರೆ ತಮ್ಮ ವ್ಯಕ್ತಿಗತ ಕೆಲಸಗಳು ಹಿಡ್ಕೊಂಡು ಬಂದ ಭಕ್ತರಿಗೆ ಆಶೀರ್ವಾದ ಪ್ರವಚನ ಮಾಡೋದ್ರ ಮುಖಾಂತರ, ಬಂದವ್ರಿಗೆ 100 ಜನರಿಗೆ 1000 ಜನರಿಗೆ ಪ್ರಸಾದ ಮಾಡಿಸೋದ್ರ ಮುಖಾಂತರ ಎಲ್ಲವನ್ನು ಕೂಡ ಇನ್ನೂ ತನ ಇವತ್ತವ್ರಿಗೆ 80 ವರ್ಷ ಇದ್ರೂ ಕೂಡ ಒಂದಿಷ್ಟು ಬಿಡುವಿರಲಾರ್ದ ಕೆಲಸ ಮಾಡ್ತಾರೆ, ಜೀವನವನ್ನು ಸಾಗಿಸ್ತಾರೆ ಚೆಂದಂಗೆ ಆದರ್ಶದಿಂದ. ಹಂಗೆ ನಾವೆಲ್ಲರೂ ಇದ್ದೀವಂತಂದ್ರೆ ನಮ್ಮ ಜೀವನ ಕೂಡ ಧನ್ಯ ಆಗ್ತದೆ. ಯಾವ ರೀತಿ ಮೊಬೈಲ್ದೊಂದಿಗೆ ನಮ್ಮ ಮೊಬೈಲಿಗೆ ನೆಟ್ವರ್ಕ್ 24 ತಾಸು ಕನೆಕ್ಟಿವಿಟಿ ಇರ್ತದೆ. ಹಂಗೆ ನಮ್ಮ ಹುಡುಗರ ಭವಿಷ್ಯನೂ ಕೂಡ, ಹುಡುಗರ ಮನಸ್ಸು ಕೂಡ ಪುಸ್ತಕದ ಜೊತೆ 24 ತಾಸು ಕನೆಕ್ಟಿವಿಟಿ ಇತ್ತು ಅಂತಂದ್ರೆ ಏನು ಬೇಕಾದ ಜೀವನದೊಳಗೆ IAS IPS ಒಂದು ಸರಿ ಅಲ್ಲ, ಪ್ರತಿ ವರ್ಷ ಕೂಡ ಪಾಸ್ ಆಗ್ಬೋದು. ಆದರೆ ಮನಸ್ಸೇ ಮಾಡಂಗಿಲ್ಲ. ಒಂದು ಸಣ್ಣ ಕತೆ ಹೇಳಿ ಮುಗಿಸ್ತೀನಿ. ಕುದುರೆ ಭಾಳ ಭಾರಿ ಒಂದೆರಡು ಕುದುರಿದ್ದು, ಅವ್ರ ಕಿಮ್ಮತ್ತ 1.5 ಕೋಟಿ. ಚೇತಕ್ ಅಂಥೇಳಿ ಮಹಾರಾಣಾ ಪ್ರತಾಪಂದು ಒಂದು ಕುದುರೆ, ಅಂಥ ಮಾದರಿಯೊಳಗಿನ ಕುದುರೆ, ಆ ಕ್ವಾಲಿಟಿ ಕುದುರೆಗಳು. ಅವ್ರ ಕಿಮ್ಮತ್ತ 1.5 ಕೋಟಿ ರೂಪಾಯಿ. ಭಾಳ ಮಂದಿ ಸೇನಾಪತಿಗಳು, ಸೇನಾಧಿಕಾರಿಗಳು, ಸೈನಿಕರು ಬಂದು ಕೇಳ್ತಾರೆ, ಕಿಮ್ಮತ್ತು ಎಟ್ಟಪ್ಪ ಕುದುರೆದಂತ. ಕುದುರೆ ಮಾರಾಮ ಇರ್ತಾನವ, 1.5 ಕೋಟಿ ರೂಪಾಯಿ ಒಂದು ಕುದುರೆದು ಅಂತ ಹೇಳಿ ಮಾರಾಟ ಮಾಡೋ ಹೇಳ್ತಾನೆ. ಅವಾಗ ಅವ ಕುದುರೆ ಖರೀದಿ ಮಾಡವ ಭಾಳ ಹಾಕದಂತ ಹೇಳಿ ಸೈನಿಕರು ಸೇನಾಪತಿಗಳೆಲ್ಲ ಹೋಗಿಬಿಡ್ತಾರೆ.
ಆ ಬಳಿಕ ಒಂದು ಸರಿ ಮಹಾರಾಜ ಸ್ವತಃ ಬರ್ತಾನೆ. ಕುದುರೆ ಕಿಮ್ಮತ್ತು ಎಷ್ಟಪ್ಪ ಅಂತ ಕೇಳ್ತಾನೆ. ಕುದುರೆ ಮಾರೋ ದೀಡ್ ಕೋಟಿ ಐತ್ರಿ ಮಹಾರಾಜರು ಅಂತಂದಾಗ, ಆಯ್ತು ಕೊಡ್ತೀನಿ, ಭಾಳ ₹1.5 ಕೊಡ್ತೀನಿ, ಇಂಥವು ಎರಡೇ ಅಲ್ಲ ಇನ್ನೂ ಎಷ್ಟಿದ್ರು ತಂದರೂ ಪರವಾಗಿಲ್ಲ, ನಾನು ತೊಗೊಳ್ತೀನಿ, ಆದರೆ ಕುದುರೆ ಮಾತ್ರ ಚೆನ್ನಾಗಿ ನಡಿಬೇಕು, ಒಳ್ಳೆ ನಮ್ಮ ಕೆಲಸ ಮಾಡಬೇಕು, ಯುದ್ಧದೊಳಗೆ ಹೋರಾಟ ಮಾಡಬೇಕು ಅಂಥ ಕುದುರೆಗಳು ಇದ್ರೆ ಮಾತ್ರ ಒಯ್ತೀನಿ. ಸೂಪರ್ ಆಗದವ್ರು ಅಗದಿ ನಂಬರ್ 1 ಆದವ್ರಿಗೆ ಒಯ್ಯಬಹುದು. ಅವಾಗ ಮಹಾರಾಜ ಕೇಳ್ತಾನೆ ಇನ್ನೊಂದು ಮಾತು, ಕುದುರೆಯಲ್ಲಿ ನೀರಿನಲ್ಲಿ ಯಾರು ಕೇಳಬಾರ್ದು ಅಂತ ಹೇಳ್ಯಾರಲ್ಲ, ಹಂಗೆ ಇದಕ್ಕೇನಾರ ಕುದುರೆ ಏನಾರ ದೋಷ ಅದಾವನಂತ ಹೇಳಿ ಅವ ಕೇಳ್ತಾನೆ ಮಹಾರಾಜ. ಹೌದ್ರಿ, ಕುದುರೆಗೆ ಒಂದೇ ಒಂದು ದೋಷ ಅದ. ಈ ಕುದುರೆ ಮನಸ್ಸು ಮಾಡ್ತಂದ್ರೆ ಇಂದ್ರಲೋಕಕ್ಕೆ ಹೋಗ್ತದೆ, ಈ ಕುದುರೆ ಮನಸ್ಸು ಮಾಡ್ತಂದ್ರೆ ಸಪ್ತ ಸಾಗರಗಳನ್ನು ಈಜಿ ಬರ್ತದೆ, ಈ ಕುದುರೆ ಮನಸ್ಸು ಮಾಡ್ತಂದ್ರೆ ಕ್ಷಣಾರ್ಧದೊಳಗೆ ಇಡೀ ಭೂಮಂಡಲವನ್ನು ಸುತ್ತಿ ಬರುವಂಥ ದೊಡ್ಡ ದಿವ್ಯ ಶಕ್ತಿ ಈ ಕುದುರೆಗಳಲ್ಲಿ ಐತಿ ಅಂತ ಹೇಳಿ ಅವ ಕುದುರೆ ಮಾರ ಹೇಳ್ತಾನೆ. ಹಾಗಿದ್ರೆ ಭಾಳ ಚಲೋ ಆಯ್ತು ಅಂತಂದಾಗ, ಕುದುರೆಗಳಿಗೆ ಭಾಳ ಚಲೋ ಅದಾವ್ರಿ, ಮನಸ್ಸು ಮಾಡ್ರೆ ಸಪ್ತ ಸಾಗರಗಳು, ಇಡೀ ಜಗತ್ತ, ಇಂದ್ರಲೋಕ, ಚಂದ್ರಲೋಕ, ಇಡೀ ಭೂಮಂಡಲ ಕ್ಷಣಾರ್ಧದೊಳಗೆ ಬರ್ತಾವ. ಕುದುರೆಯಲ್ಲಿರೋದು ಒಂದೇ ಒಂದು ದೋಷ ಏನಂತಂದ್ರೆ, ಅವ ಹೇಳ್ತಾನೆ, ಕುದುರೆ ಮಾರುವಂಥ ಮನುಷ್ಯ, ಕುದುರೆ ಮಾರಾಟಗಾರ, ಅವ ಹೇಳ್ತಾನೆ, ಆದ್ರೆ ಇಷ್ಟೆಲ್ಲ ಇದ್ದರೂ ಕೂಡ ಈ ಎಲ್ಲ ಕೆಲಸಗಳನ್ನು ಮಾಡುವಂಥ ಮನಸ್ಸೇ ಕುದುರೆ ಮಾಡಂಗಿಲ್ಲ ರೀ, ಈ ಕುದುರೆಗಳು ಅಂಥವು ಅದಾವ, ಅದಕ್ಕಾಗಿ ಯಾರೂ ಖರೀದಿ ಮಾಡಿಲ್ಲ. ತಿಳಿಲಿಲ್ಲ ಯಾರಿಗೂ ಬೋತಾರೆ. ಮನಸ್ಸು ಮಾಡ್ರೆ ಇಂದ್ರಲೋಕ ಚಂದ್ರಲೋಕ ಹೋಗ್ತಾವ, ಭೂಮಂಡಲವನ್ನು ಕ್ಷಣಾರ್ಧದೊಳಗೆ ಸುತ್ತ ಹಾಕಿ ಬರ್ತಾವೆ, ಆದ್ರೆ ಮನಸ್ಸ ಮಾಡಂಗಿಲ್ಲ ರೀ ಕುದುರೆಗಳು, ಅದೇ ಒಂದು ದೊಡ್ಡ ದೋಷ ಐತಿ. ಹಂಗೆ ನಿಮ್ಮ ಮನೆಯಾಗೆ ನಿಮ್ಮ ಮಕ್ಳು ಅದಾವಲ್ಲ, ಮನಸ್ಸು ಮಾಡಿದ್ರೆ ನೀವು ಏನು ಮಾಡಿಸ್ಬೇಕಂತ ಮಾಡಿರಲಿ ಅದಾಗ್ತಾವೆ. ಹೆಂಗೆ ಸುಭಾಷ್ ಚಂದ್ರ ಬೋಸ್ ಅವ್ರ ತಂದೆಯವರು ಅಪೇಕ್ಷೆ ಪಟ್ಟಿದ್ರು, ನನ್ನ ಮಗ ICS ಪಾಸ್ ಆಗಲಿ, ಬ್ರಿಟಿಷ್ ಏನು ರೂಲ್ ಇತ್ತಲ್ಲ ನಮ್ಮ ದೇಶದೊಳಗೆ, ಆ ಸರ್ಕಾರದೊಳಗೆ ಒಬ್ಬ ICS ಆಫೀಸರ್ ಆಗಲಿ ಅಂತ ಬಯಸಿದ್ದ. ಅದನ್ನು ಆ ಹುಡುಗ ಸುಭಾಷ್ ಚಂದ್ರ ಬೋಸ್ ಆಗಿ ತೋರಿಸಿದ. ಅಷ್ಟೇ ಅಲ್ಲ, ದೇಶ ರಕ್ಷಣೆಗಾಗಿ ಮೊದಲ ಆರ್ಮಿಯನ್ನು ಕಟ್ಟಿರುವಂಥ ಮಹಾನುಭಾವ. ಹಂಗೆ ನಿಮ್ಮ ಮಕ್ಕಳು ಕೂಡ ನೀವು ಬಯಸಿದ್ರೆ ಏನು ಬೇಕಾದೆಲ್ಲ ಆಗ್ತಾರೆ, ಆದರೆ ನೀವು ಬಯಸಲಾರಕ್ಕೆ ನಿಮ್ಮ ಮನೆಯಾಗ ಮಕ್ಕಳು ಏನೂ ಆಗ್ತಾಯಿಲ್ಲ. ಮಾತಾ ಶತ್ರು ಪಿತಾ ವೈರಿ ಏನ ಬಾಲೋ ನ ಪಾಠಿತಃ. ತಂದೆ ತಾಯಿನೇ ಶತ್ರುಗಳಾಗ್ತಾರೆ, ಯಾರು ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು ಸಂಸ್ಕಾರವನ್ನು ಕೊಡಿಸೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆಲ್ಲ ಹೇಳ್ತಾ, ಭಾಳಷ್ಟು ಮಾತುಗಳನ್ನು ನಮ್ಮ ನಿಹಾರಿಕಾ ಮಂಜುನಾಥ್ ಅವ್ರು ಹೇಳೋರಿದ್ದಾರೆ. ನಮ್ಮ ಗುರುಪ್ರಸಾದ್ ಸ್ವಾಮಿಗಳು ಮಾತುಗಳಂತಂದ್ರೆ ಹೋಳಿಗೆ ಜೊತೆಗೆ ಸಂಡಿಗೆ ತಿಂದಂಗೆ, ನಮ್ಮದು ಸಜ್ಜಿ ರೊಟ್ಟಿ ಮೊಸರ ಶೇಂಗಾ ಚಟ್ನಿ ತಿಂದಂಗೆ ಅಷ್ಟೇ. ಅದಕ್ಕಾಗಿ ಅಂಥ ಮಹಾನುಭಾವರಿಬ್ಬರು ಮಾತಾಡೋರಿದ್ದಾರೆ. ಅವ್ರ ಮಾತುಗಳನ್ನು ನಾವು ನೀವೆಲ್ಲರೂ ಕೇಳೋಣ ಅಂತ ಹೇಳ್ತಾ, ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಸುಭಾಷ್ ಚಂದ್ರ ಬೋಸ್ ಅವರ ಆದರ್ಶ, ಶ್ರೀರಾಮಚಂದ್ರನ ಆದರ್ಶ, ನಮ್ಮ ದೇಶದ ಎಲ್ಲ ಮಹಾನ್ ನಾಯಕರ ಆದರ್ಶಗಳು ಮಕ್ಕಳಲ್ಲಿ ಒಂದಿಷ್ಟು ಸಂಸ್ಕಾರ ರೂಪದಲ್ಲಿ ಮೂಡಿ ಬರಲಿ ಅಂಥೇಳಿ ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ.